ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ತಮ್ಮ 17ನೆಯ ಬಜೆಟ್ ಅನ್ನ ಮಂಡಿಸಿದ ಹೆಮ್ಮೆಯ ಪ್ರದರ್ಶನವನ್ನ ಇವತ್ತು ಸದನದಲ್ಲಿ ಮಾಡಿದ್ದಾರೆ. ಈಗಾಗಲೇ 25-26ರ ಅಂದಾಜಿನ ಬಜೆಟ್ನಲ್ಲಿ 2,08,100 ಕೋಟಿ ಅಂದಾಜಿನಲ್ಲಿ ಪರಿಷ್ಕೃತ 1,93,100 ಕೋಟಿ ಪರಿಷ್ಕೃತ ಇತ್ತು. ತೆರಿಗೆ ಸಂಗ್ರಹಣೆಯಲ್ಲಿ ಕಡಿತ ಆಗಿದ್ದು 15,000 ಕೋಟಿ ಕಡಿತ ಆಯಿತು. ಅಂದರೆ ಇದು 7% ತೆರಿಗೆ ಸಂಗ್ರಹದಲ್ಲಿ ಕಡಿತ ಆಗಿದೆ 25-26ರಲ್ಲಿ. 26-27ರಲ್ಲಿ ರಾಜ್ಯದ ತೆರಿಗೆ ಸಂಗ್ರಹಣೆ ಇಂದಿನ ಆರ್ಥಿಕ ವರ್ಷಕ್ಕಿಂತ 13.93% ಏರಿಕೆಯೊಂದಿಗೆ ಅಂದಾಜು ರು 2,20,000 ಕೋಟಿ ಇದೆ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ GSDP ಯ 3%ಕ್ಕಿಂತಲೂ ಕಡಿಮೆ ಮಾಡುವಂಥದ್ದು, ತೆರಿಗೆ ಸಂಗ್ರಹಣೆಯಲ್ಲಿ ಹೆಚ್ಚಳ ನಿರೀಕ್ಷೆ ಮಾಡಿ ರಾಜ್ಯದ ಆದಾಯವನ್ನು ಹೆಚ್ಚು ಬರುತ್ತದೆ ಎಂಬ ನಾಟಕವನ್ನು ಇಲ್ಲೇ ಆಡಲಾಗಿದೆ. ಯಾಕೆಂತಂದ್ರೆ GSDP ಯ 3%ಕ್ಕಿಂತ ಕಡಿಮೆ ಇರಬೇಕು ಯಾವಾಗಲೂ. ಆ ಕಾರಣದಿಂದ ಈ ಅಂಕಿಅಂಶಗಳಲ್ಲಿ ಆಟ ಆಡಿದ್ದಾರೆ. ಕೇಂದ್ರದ ತೆರಿಗೆ ಪಾಲು 25-26ರಲ್ಲಿ ಅಂದಾಜು 51,877 ಕೋಟಿ ಇತ್ತು. ಪರಿಷ್ಕೃತ ಅಂದಾಜು 50,802 ಕೋಟಿ ಆಗಿತ್ತು. ಅಂದ್ರೆ ಕೊರತೆ ಅಲ್ಲಿಯೂ ಕೂಡ ಕೇಂದ್ರದಲ್ಲಿ ಎಷ್ಟಾಯ್ತಂದ್ರೆ 1,075 ಕೋಟಿ ಅಲ್ಲಿಯೂ ಕೊರತೆ ಆಗಿತ್ತು. ಅದು ಕೇವಲ 2%. ಆದರೆ ರಾಜ್ಯದ್ದು 7%. ಕೇಂದ್ರ ತೆರಿಗೆ ಪಾಲು 26-27ಕ್ಕೆ 63,050 ಕೋಟಿ. ಅಂದ್ರೆ 25-26ನೇ ಪರಿಷ್ಕೃತ ಅಂದಾಜಿಗಿಂತ 12,248 ಕೋಟಿ ಹೆಚ್ಚು, 24.1% ಏರಿಕೆ ಕಂಡಿದೆ. 26-27ರಲ್ಲಿ ಬಂಡವಾಳ ವೆಚ್ಚ 71,924 ಕೋಟಿ ತೋರಿಸಿದ್ದಾರೆ. ಕಳೆದ ವರ್ಷದ ಬಂಡವಾಳ ವೆಚ್ಚಕ್ಕೆ ಹೋಲಿಸಿದರೆ ಈ ವರ್ಷ ಇಷ್ಟು ದೊಡ್ಡ ಮೊತ್ತ ಬಂಡವಾಳ ವೆಚ್ಚಕ್ಕಾಗಿ ಬಳಸಲು ಸಾಧ್ಯವೇ? ಇದು ಸಾಧ್ಯವೇ ಆಗೋದಿಲ್ಲ. 25-26ರ ಬಜೆಟ್ ಮಂಡನೆಯಾಗುವಾಗ ಬಂಡವಾಳದ ವೆಚ್ಚಕ್ಕೆ ರು 68,172 ಕೋಟಿ ಎಂದು ಅಂದಾಜಿಸಲಾಗಿದ್ದು, ಪರಿಷ್ಕೃತ ಅಂದಾಜಿನ ಪ್ರಕಾರ 5,338 ಕೋಟಿ ಕಡಿತದೊಂದಿಗೆ 62,834 ಕೋಟಿ ಎಂದು ನಿರ್ಧರಿಸಲಾಗಿದೆ. 26-27ರಲ್ಲಿ ಬಂಡವಾಳ ವೆಚ್ಚವನ್ನು 25-26 ಪರಿಷ್ಕೃತ ಅಂದಾಜಿಗೆ ಹೋಲಿಸಿದರೆ 9,090 ಕೋಟಿ ಹೆಚ್ಚುವರಿ ಬಂಡವಾಳ ವೆಚ್ಚ ಸಾಧಿಸಲು ಸಾಧ್ಯವೇ ಇಲ್ಲ. ಸಾಲಗಳು 25-26ರಲ್ಲಿ ಪರಿಷ್ಕೃತ ಅಂದಾಜಿನ ಪ್ರಕಾರ 1,16,170 ಕೋಟಿ ಎಂದು ಅಂದಾಜಿಸಲಾಗಿತ್ತು. 26-27ರ ಪ್ರಕಾರ 1,32,190 ಕೋಟಿ ಎಂದು ಹೇಳಲಾಗಿದೆ. ಸಾಲದ ಪ್ರಮಾಣದಲ್ಲಿ ಏರಿಕೆ 16,000 ಕೋಟಿ. ಈ ಹಣದಲ್ಲಿ ಬಡ್ಡಿ ಪಾವತಿ ಮೊತ್ತ ಕಳೆದ ವರ್ಷಕ್ಕಿಂತ 7,000 ಕೋಟಿ ಹೆಚ್ಚಾಗುತ್ತದೆ.
ಈ ಉಳಿದ ಮೊತ್ತ 9,000 ಕೋಟಿ ಇದು ನೌಕರರ ಸಂಬಳ ಮತ್ತು ಭತ್ಯೆ ಏರಿಕೆಯನ್ನು ಪೂರೈಸಲಿಕ್ಕೂ ಸಾಧ್ಯವಾಗಲಿಲ್ಲ. ಅಂದಮೇಲೆ ಇದರ ಮೂಲ ಉದ್ದೇಶ ರಾಜ್ಯದ ಒಟ್ಟು ಹೊಣೆಗಾರಿಕೆಗಳು ಟೋಟಲ್ ಡೆಬ್ಟ್ GSDPಯ 3% ಒಳಗೆ ಇರಬೇಕು. ವಿತ್ತೀಯ ಶಿಸ್ತಿನ ನಿಯಮ ಅಂದರೆ FRBM ಆ್ಯಕ್ಟ್ 2003 ಈ ಆ್ಯಕ್ಟನ್ನು ತಂದಿದ್ದು ಕರ್ನಾಟಕದಲ್ಲಿ ಮಾನ್ಯ SM ಕೃಷ್ಣ ಅವರು, ಕೇಂದ್ರದಲ್ಲಿ ಮಾನ್ಯ ಅಟಲ್ಜಿ ಅವರು ತಂದಿದ್ದು. ಇದರ ಪ್ರಕಾರ ಈ ಆಕ್ಟ್ನ ಪಾಲಿಸುತ್ತಿದ್ದೇವೆ ಅನ್ನೋ ಕಾರಣಕ್ಕೆ ಈ ಅಂಕಿಯ ಸಂಖ್ಯೆಗಳನ್ನು ಜಾದೂಗಾರನಂತೆ ಸಿದ್ದರಾಮಯ್ಯನವರು ಅಂಕಿ ಸಂಖ್ಯೆಗಳನ್ನು ಬದಲಾಯಿಸುವ ಜಾದೂಗಾರರಂತೆ ಈ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಈ ಬಜೆಟ್ ಆರ್ಥಿಕ ಶಿಸ್ತಿನ ಪಾವಿತ್ರ್ಯ ಹೊಂದಿಲ್ಲ. ಕರ್ನಾಟಕವನ್ನ ತೀವ್ರ ದಿವಾಳಿಯತ್ತ ಕೊಂಡೊಯ್ಯುವಂತ ಕೆಲಸವನ್ನ ಮಾಡಿದ್ದಾರೆ. ಇದರಲ್ಲಿ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ. ಇದನ್ನ ನಾನು ಯಾಕೆ ಹೇಳ್ಬೋದು ಅಂತಂತಂದ್ರೆ 22-23ರಲ್ಲಿ ನಮ್ಮ ಸರ್ಕಾರ ಇತ್ತು. ಆವತ್ತು ನಮ್ಮ ವಾರ್ಷಿಕ ಸಾಲ ಎಷ್ಟಿತ್ತು ಅಂದರೆ 44,549 ಕೋಟಿ ಸಾಲ ಮಾಡಿದ್ವಿ ನಾವು. ಈ ಸಾಲ ಇವತ್ತು ಇವರು ಮಾಡಿರ್ತಕ್ಕಂಥ ಸಾಲ 1,32,000 ಕೋಟಿ ಇದೆ. ನಮ್ಮ ಸಾಲ 44,549 ಕೋಟಿ ಇತ್ತು. ಈಗ ಬಡ್ಡಿ ಕಟ್ತಾ ಇರತಕ್ಕಂಥದ್ದು ಹೋದ ವರ್ಷ ಬಡ್ಡಿ ಕಟ್ಟಿದ್ದೀವರು 45,600 ಕೋಟಿ. ಇದು ಬಡ್ಡಿ. ಇದು ನಮ್ಮ ಸಾಲ ಎಷ್ಟಿತ್ತು ಅಂದರೆ ಕೇವಲ 44,549. ಈ ಬಾರಿ 7,000 ಕೋಟಿ ಹೆಚ್ಚಾದ್ರೆ 52,000 ಕೋಟಿ ಬರೀ ಬಡ್ಡಿಯನ್ನ ಈ ಸರ್ಕಾರ ತುಂಬಬೇಕಾಗತ್ತೆ. ಹಾಗಿದ್ರೆ 52,000 ಕೋಟಿ ನೀವು ಬಡ್ಡಿ ತುಂಬೋದಾದ್ರೆ ನೀವು ನಮ್ಮ ಸಾಲಕ್ಕಿಂತ ನಿಮ್ಮ ಬಡ್ಡಿಯೇ ಹೆಚ್ಚು. ನಮ್ಮ ಸಾಲ ಕಡಿಮೆ ಇತ್ತು ಆವತ್ತಿನ ಕಾಲದಲ್ಲಿ, ಇವತ್ತು ನಿಮ್ಮ ಬಡ್ಡಿ ಹೆಚ್ಚಾಗಿದೆ. ಈ ಕಾರಣದಿಂದ ಈ ನಿಮ್ಮ ಬಡ್ಜೆಟ್ಟು ಜನರ ಮೇಲೆ ಸಾಲದ ಬರೆಯನ್ನ ಅಥವಾ ಹೊರೆಯನ್ನ ಹೊರಿಸ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳ್ಬೋದಾಗಿದೆ. 3%ಗಿಂತ ಯಾಕೆ ಕಡಿಮೆ ಇರಬೇಕು ಅಂತಂದ್ರೆ, ನೀವು ಹೆಚ್ಚಿನ ಆದಾಯವನ್ನು ತೋರಿಸಿ ಸಾಲ ಮಾಡಬೇಕಂತಂತಂದ್ರೆ ಈ ಶಿಸ್ತಿನ ಒಳಗಡೆ ಬರಬೇಕು ಅನ್ನೋ ಕಾರಣಕ್ಕೆ 3%ಗಿಂತ ಕಡಿಮೆ ಇರೋ ರೀತಿಯು ಮತ್ತೆ GSDPಯ 25% ಮೀರಬಾರದು. ಆ ಕಾರಣದಿಂದ ಅಂಕಿಅಂಶಗಳನ್ನು ಜಾದೂ ಮಾಡಿ ಇವತ್ತು ನೀವು ವಂಚನೆ ಮಾಡಿದ್ದೀರಿ. ಈ ಬಡ್ಜೆಟ್ಟಿನ ಇದಕ್ಕಿದ್ದ ಪಾವಿತ್ರ್ಯತೆಯನ್ನು ಹಾಳು ಮಾಡಿದ್ದೀರಿ. ಈಗಲೂ ಕೂಡ ಆ ಕಳೆದ ವರ್ಷದ ಬಡ್ಜೆಟ್ನಲ್ಲಿ ನೀವು ಎಷ್ಟು ಕಡಿಮೆ ಬಂದಿದೆ ಮತ್ತು ಈ ಬಡ್ಡಿಯಲ್ಲಿ ಎಷ್ಟು ಹೆಚ್ಚಾಗಿದೆ ಇದನ್ನು ನಾವು ಸರಿತೂಗಿಸಿದ್ರೆ 3%ನ್ನ ಮೀರ್ತೀರಿ. ಅದರಿಂದ ಆರ್ಥಿಕ ಶಿಸ್ತು ಉಳಿದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಿಗಿಲಾಗಿ ಈಗಾಗಲೇ ರಾಮ್ಜಿ ಬಂದಿದೆ, ಅದಕ್ಕೆ ನೀವು ಹಣ ಒದಗಿಸಲೇ ಇಲ್ಲ. ಅದರಲ್ಲಿ ಏನು ಮಾಡಿದ್ರೆ ಮೊದಲು 10% ಇತ್ತು, ಸುಲಭವಾಗಿ ಒಪ್ಕೊಂಡು ಮಾಡ್ತಿದ್ರಿ. ಈಗ ಅದಕ್ಕೆ ಹಣ ಇಟ್ಟಿಲ್ಲ. ಇದು ಈಗಾಗಲೇ 56,000 ಹುದ್ದೆಗಳನ್ನು ತುಂಬುತ್ತೇನೆ ಅಂತ ಹೇಳಿದ್ದೀರಿ. ಇದಕ್ಕೆ ಹಣ ಎಲ್ಲಿದೆ? ಈಗ ಇಲ್ಲಿ ಏರ್ಮಾರ್ಕ್ ಮಾಡಬೇಕಾಗಿತ್ತು, ಅದಕ್ಕೆ ಮಾಡಿಲ್ಲ. ಅಂದಮೇಲೆ 56,000 ಹುದ್ದೆಗಳಿಗೆ ನೀವು ಹಣವನ್ನು ಎಲ್ಲಿಂದ ಈಗ ತರ್ತೀರಿ? ಇದು ಪ್ರಶ್ನೆಯಾಗಿ ಉಳಿಯುತ್ತದೆ. ಹೀಗೆ ಇವತ್ತಿನ ನಿಮ್ಮ ಬಡ್ಜೆಟ್ಟು ವಿತ್ತೀಯ ಕೊರತೆಯಿಂದ ಕೂಡಿದೆಯೇ ಹೊರತು ಆಮೇಲೆ 3 ವರ್ಷಗಳಲ್ಲಿ ನಿಮ್ಮ ಬಡ್ಜೆಟ್ಟು
ಕೊರತೆಯ ಬಡ್ಜೆಟ್ಟೇ ಆಗಿದೆ 3 ವರ್ಷಗಳು. ಯಾವತ್ತೂ ಕೂಡ ನಿಮ್ಮ ಬಡ್ಜೆಟ್ಟು ಜನಪರವಾಗಿ ಇರಲೂ ಇಲ್ಲ, ಇವತ್ತು ಕೂಡ ಇಲ್ಲ. ಒಂದು ಏನಂತಂತಂದ್ರೆ, ಮಾನ್ಯ ಸಿದ್ದರಾಮಯ್ಯನವರು ದೀರ್ಘಕಾಲದ ಮುಖ್ಯಮಂತ್ರಿ, ದೀರ್ಘಕಾಲದ ಬಜೆಟ್ ಮಂಡಿಸಿರ್ತಕ್ಕಂಥ ಮುಖ್ಯಮಂತ್ರಿ. ಆದ್ರಿಂದ ಇವತ್ತು ದೀರ್ಘಕಾಲ 3.25 ತಾಸುಗಳ ಕಾಲ ಬಡ್ಜೆಟ್ ಅನ್ನ ಮಂಡಿಸಿದ್ದಾರೆ, ಓದಿದ್ದಾರೆ. ಆದರೆ ಈ ಬಡ್ಜೆಟ್ ಅನ್ನ ಕೇಳಿಸ್ಕೊಳ್ಳಲಿಕ್ಕೆ, ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಅವರ ಸದಸ್ಯರೇ ಯಾರು ಹಿಂದ್ಗಡೆ ಇರಲಿಲ್ಲ. ನೀವು ನೋಡಿರಬಹುದು, ಅವರ ಹಿಂದಿನ ಎಲ್ಲಾ ಸಾಲುಗಳು ಖಾಲಿ ಬಿದ್ದಿದ್ವು. ಅಂದ್ರೆ ನಿಮ್ಮ ಪಕ್ಷದವರಿಗೆ ನಿಮ್ಮ ಬಡ್ಜೆಟ್ನ ಬಗ್ಗೆ ನಂಬಿಕೆ ಇರಲಿಲ್ಲ, ಅಥವಾ ನಿಮಗೆ ಸಪೋರ್ಟ್ ಮಾಡಬೇಕು ಅಂತ ಅವ್ರು ಅಂದ್ಕೊಂಡಿರಲಿಲ್ಲ. ಆದರೆ ಈ ಸಾರಿ ನೋಡಿದ್ದು, ಪರಿಶಿಷ್ಟ ಜಾತಿ ವರ್ಗಗಳಿಗಾಗಿ ನೀವೇನು ಇನ್ನು ಇದು ಮಾಡಿಲ್ಲ. ಈಗೇನು ಮಾಡಿದಿರಿ? SCP TSP ಹಣ ಕಳೆದ ವರ್ಷ 42,000 ಕೋಟಿ ಇಟ್ಟಿದ್ರಿ. ಈ ವರ್ಷ ಮತ್ತೆ 2,000 ಕೋಟಿ ಹೆಚ್ಚು ಮಾಡಿದ್ದೀರಿ. ಕಳೆದ ವರ್ಷದಲ್ಲಿ 21,000 ಕೋಟಿ ಬೇರೆ ಬೇರೆ ಇಲಾಖೆಗಳಿಗೆ ಹೊರಟೋಗಿತ್ತು. ಉಳಿದ 21,000 ಕೋಟಿಯಲ್ಲಿ 14,000 ಕೋಟಿಯನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಿದ್ರಿ. ಎಲ್ಲ ಕಡೆಯಲ್ಲೂ ಅದಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಈ ಬಾರಿ ಹಣ ಆ ರೀತಿ ದುರುಪಯೋಗ ಮಾಡಬಾರ್ದು, ನಮ್ಮ ಹಣ ನಮಗೆ ತಲುಪಿಸಬೇಕು ಅಂತೇಳಿ ಎಲ್ಲ ಕಡೆಯಲ್ಲೂ ಕೂಡ ಹೋರಾಟಗಳು ನಡೆದಿದ್ವು. ಆದರೆ SCP TSP ಹಣ ತಾವು ಆ ಡಿಪಾರ್ಟ್ಮೆಂಟಲ್ಲಿ ಇಟ್ಟಿದ್ದು ಕೇವಲ 7,000 ಕೋಟಿ. ಆದರೆ ಭಾಷಣ ಮಾಡಿದ್ದು ಮಾತ್ರ 42,000 ಕೋಟಿ. ಈ ಬಾರಿ 44,000 ಕೋಟಿ ಇಟ್ಟಿದ್ದೇನೆ ಅಂತೇಳಿ ತಾವು ತೋರಿಸಿದ್ದೀರಿ. ಇದರಲ್ಲಿ ನೀವು ಅದನ್ನ ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿಗಾಗಿ ಇಟ್ಟಿದ್ದೀರೋ, ಅಸೆಟ್ ಕ್ರಿಯೇಷನ್ ಇಟ್ಟಿದ್ದೀರೋ, ಅದನ್ನ ನೀವು ಗ್ಯಾರಂಟಿಗಳಿಗೆ ತೆಗೆದಿದ್ದೀರೋ, ಇದರಲ್ಲಿ ಗೊತ್ತಾಗೋದಿಲ್ಲ. ನಾಳೆ ಗೊತ್ತಾದ್ರೆ ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯಗಳು ನಿಮ್ಮ ವಿರುದ್ಧವಾಗಿ ದೊಡ್ಡ ಹೋರಾಟವನ್ನ ಪ್ರಾರಂಭಿಸ್ತವೆ ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನ ಕೊಡ್ಲಿಕ್ಕೆ ಬಯಸ್ತೇನೆ. ಈಗಲೂ ಕೂಡ ಅದನ್ನು ತೆಗಿಬಾರದು ಅಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಈಗಾಗಲೇ ನಿಮ್ಮ ಬಡ್ಜೆಟ್ನಲ್ಲಿ ಸಹಜವಾಗಿ ಓಲೈಕೆಯನ್ನ ಪ್ರಾರಂಭ ಮಾಡಿದ್ದೀರಿ. 800 ಕೋಟಿ ರೂಪಾಯಿಗಳನ್ನ ಶಾಲೆಗಳನ್ನ ಕಟ್ಟಲಿಕ್ಕೆ ಮುಸಲ್ಮಾನರಿಗೆ ಕೊಟ್ಟಿದ್ದೀವಿ ಅಂತ ಹೇಳಿದ್ದೀರಿ, ಕೊಟ್ಟಿದ್ದು. ಆಮೇಲೆ ಬರೀ ಸಾಲ ಮಾಡಿ ನಿಮ್ಮದು ಯಾವುದೇ ಆದಾಯಗಳು ಮೂಲಗಳನ್ನ ಹುಡುಕ್ತಕ್ಕಂಥದ್ದಾಗ್ಲಿ ಮಾಡ್ತಕ್ಕಂಥದ್ದನ್ನು ಮಾಡಿಲ್ಲ. ಆಮೇಲೆ ವಿಶೇಷವಾಗಿ ನೀವು ಗಮನ ಕೊಡಬೇಕಾಗಿದ್ದು, ಇವತ್ತು ರಾಜ್ಯ ಡ್ರಗ್ಸ್ ಮುಕ್ತ ಆಗಬೇಕಾಗಿದೆ. ಇವತ್ತು ಹೆಚ್ಚು ನಮ್ಮಲ್ಲಿ ಯುವಕರಿದ್ದಾರೆ. ಯುವ ಪೀಳಿಗೆಯಲ್ಲಿ ಇವತ್ತು ಡ್ರಗ್ ದಂಧೆಗಳು ನಡೀತಾ ಇದೆ. ಆಮೇಲೆ ಗ್ರಾಮೀಣ ಭಾಗಗಳಲ್ಲಿ ಹಾಲು ಕುಡಿಯುವ ಬದಲು ಆ ಮಕ್ಕಳು ಹಾಲು ಕುಡಿಯುವ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈ ಯುವ ಪೀಳಿಗೆಯನ್ನು ಮುಗಿಸ್ಬೇಕಾದ್ರೆ ಯಾರಾದರೂ ಈ 2 ಕೆಲಸ ಮಾಡಿದರೆ ಸಾಕು. ಒಂದು, ಡ್ರಗ್ಸನ್ನ ಅವರ ಮಧ್ಯದಲ್ಲಿ ಬಿತ್ತತಕ್ಕಂಥದ್ದು, ಮತ್ತೆ ಈ ರೀತಿ ವಿಷ ಕುಡಿದ ರೀತಿಯಲ್ಲಿ ಈಗಾಗಲೇ ನೀವೇನು ಬಾರ್ ಅಂಡ್ ರೆಸ್ಟೋರೆಂಟ್ಗಳನ್ನು ತೆಗೀತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಸಾಕು. ಅದರಿಂದಾಗಿ ಯುವ ಪೀಳಿಗೆ ಕೆಟ್ಟು ಹೋಗ್ಬಿಡುತ್ತೆ. ಆಗ ಸಮಾಜವು ಕೂಡ ಸಹಜವಾಗಿ ಹಾಳಾಗುತ್ತೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಏನಂದರೆ, ಕಳೆದ ಬಡ್ಜೆಟ್ನಲ್ಲಿ 40,000 ಕೋಟಿ ನೀವು ಎಕ್ಸೈಸಿಂದ ಎಕ್ಸ್ಪೆಕ್ಟ್ ಮಾಡಿದ್ರಿ. ಈ ಸಾರಿ 45,000 ಕೋಟಿ ಮಾಡಿದ್ದೀರಿ. ಅಂದರೆ ಏನಂತಂದರೆ, ಈ ಪೀಳಿಗೆಗೆ, ಈ ಜನರಿಗೆ ನೀವು ಕುಡುಕರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀರಿ. ಅಂದಮೇಲೆ ಇನ್ಮೇಲೆ ನನಗೆ ತಿಳಿಯತಕ್ಕಂಥದ್ದು, ಇನ್ನೊಂದು ಅವಕಾಶ ನಾವೇನಾದರೂ ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಕೊಟ್ಟರೆ, ಈ ಪಾನ ಮುಕ್ತ ಮಾಡೋದ್ರ ಬದಲು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಬಿಯರು, ಬ್ರಾಂದಿ,
ಕುಡಿಯಲೇಬೇಕು ಅಂತಕ್ಕಂಥ ಕಡ್ಡಾಯವನ್ನು ಮಾಡ್ತಾರಾ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಅದಾದ ನಂತರ ಈ ಡ್ರಗ್ಸನ್ನು ಇವತ್ತು ದಕ್ಷಿಣ ಭಾರತದಲ್ಲೇ ಹೆಚ್ಚು ಡ್ರಗ್ಸು ಇವತ್ತು ಉಪಯೋಗ ಆಗ್ತಾ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ. ಇದರ ಬಗ್ಗೆ ಇವರು ಏನೂ ತಲೆ ಕೆಡಿಸ್ಕೊಂಡಿಲ್ಲ. ಆದ್ದರಿಂದ ಯುವ ಪೀಳಿಗೆ ಹಾಳಾಗ್ತಾ ಇದೆ. ಇದನ್ನು ಮೈಸೂರಿನಲ್ಲಿ 2 ಫ್ಯಾಕ್ಟ್ರಿಗಳು, ಬೆಂಗಳೂರಿನಲ್ಲಿ 3 ಫ್ಯಾಕ್ಟ್ರಿಗಳು ಡ್ರಗ್ಸ್ ಮಾಡ್ತಕ್ಕಂಥವು, ಮತ್ತು ಹೊರಗಡೆಯಿಂದ ಇರ್ತಕ್ಕಂಥದ್ದು. ಪಾಪ ಹೆಣ್ಣು ಮಕ್ಕಳು ಕೂಡ ಇವತ್ತು ಅದರ ವ್ಯಸನಿಗಳಾಗಿ ಬಿದ್ದಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದ್ದರಿಂದ ಇವರು ಅದರ ಓನರ್ಶಿಪ್ ತೆಗೆದುಕೊಂಡ ರೀತಿಯಲ್ಲಿ ಈ ಸರ್ಕಾರ ನಡ್ಕೊಳ್ತಾ ಇದೆ. ಇದನ್ನು ಮುಕ್ತ ಮಾಡುವಲ್ಲಿ ಇವರ ಪ್ರಯತ್ನ ಇಲ್ಲ. ಈ ರೀತಿ ರಾಜ್ಯವನ್ನು ದಿವಾಳಿ ಮಾಡಿ ಅತಿ ಹೆಚ್ಚು ಮುಖ್ಯಮಂತ್ರಿ ಆಗಿದ್ದೆ, ಅತಿ ಹೆಚ್ಚು ಬಡ್ಜೆಟ್ ಮಂಡಿಸಿದ್ದೆ, ಕೊನೆಯ ಬಡ್ಜೆಟನ್ನು ಈ ಸಾರಿ ಮಂಡಿಸ್ತಾ ಇದ್ದೇನೆ. ಈ ಕೊನೆಯ ಬಡ್ಜೆಟ್ಟು ನಾನು ಅದೇ ರೀತಿ ನಾನು ದೀರ್ಘಕಾಲ ಮಂಡಿಸಿದ್ದೇನೆ ಅಂತಕ್ಕಂಥ ಹೆಸರುವಾಸಿಯೇ ಪಡ್ಕೊಂಡು ಹೋಗಲಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು 3.25 ತಾಸುಗಳು ಓದಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸಾಕಲ್ಲ? ಕಳೆದ ಬಾರಿ ಹಣ ಇಟ್ಟಿದ್ರು, ಈ ಸಾರಿ ಇಟ್ಟೇ ಇಲ್ಲ ಅಂದರೆ ಕಳೆದ ಬಾರಿ ಕೊಟ್ಟೇ ಇಲ್ಲ. ಈಗ ಯಾವತ್ತೂ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ಬಡ್ಜೆಟ್ನಲ್ಲಿ ಸಾಲ ಮಾಡಲಿಕ್ಕೆ ಏನು ಅಂಕಿಅಂಶಗಳನ್ನು ನಾವು ಹೆಚ್ಚಿಸಬೇಕು ಅದನ್ನು ಮಾಡಿ ಸಾಲ ಮಾಡೋದು. ಕೊನೆಯಲ್ಲಿ ಏನು ಮಾಡ್ತಾರೆ, ಸಾಲ ಮಾಡಿ ಆಗೋಯ್ತು, ನಮ್ಮ ಅಕೌಂಟಿಗೆ ಬಂದ ಮೇಲೆ ನೀವು ಇವಾಗ ಅದನ್ನು ಏನು ಎಕ್ಸ್ಪೆಕ್ಟೇಷನ್ ಇತ್ತು ನಿಮಗೆ, ಟ್ಯಾಕ್ಸ್ದು, ಡೆವ್ಲ್ಯೂಷನ್ದು, ಸೆಂಟ್ರಲ್ ಟ್ಯಾಕ್ಸು ಬರಬೇಕಾಗಿದ್ದು ಅದೆಲ್ಲವನ್ನೂ ಕೂಡ ನೀವು ಸರಿದೂಗಿಸ್ಲಿಕ್ಕೆ ಆಗದೇ ಇದ್ದಾಗ ಡೆವಲಪ್ಮೆಂಟ್ಗೆ ಹಣ ಕೊಡ್ದಿದ್ದು. ಅದು ಏನಾಗುತ್ತೆ, ನೀವು ಯಾವುದಕ್ಕೆ ಕಡಾಖಂಡಿತವಾಗಿ ಖರ್ಚು ಮಾಡಬೇಕು ಅದು ಮಾಡಲೇಬೇಕು, ಮಾಡ್ತೀರಿ. ಆದರೆ ಕೆಲವು ಯೋಜನೆಗಳಿರ್ತಾವಲ್ಲ ಅದಕ್ಕೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನು ಈ ಬಡ್ಜೆಟ್ನಲ್ಲಿ, ಕಳೆದ ಬಡ್ಜೆಟ್ನಲ್ಲಿ ಮಾಡಿದ್ದಾರೆ. ಅದರಿಂದಾಗಿ ಕಳೆದ ವರ್ಷ ಅಭಿವೃದ್ಧಿ ಶೂನ್ಯವಾಗಿತ್ತು, ಹೋಗಲಿ ಎಲ್ಲೂ ಅಸೆಟ್ ಕ್ರಿಯೇಟ್ ಆಗಿಲ್ಲ. ಈಗೇನು ಮಾಡಿದ್ದಾರೆ, 1,32,000 ಕೋಟಿ ಈಗಾಗಲೇ ಸಾಲ ಮಾಡಿದ್ದಾರೆ. ಈ ಸಾಲ ಮಾಡಿ ಅಸೆಟ್ ಕ್ರಿಯೇಟ್ ಮಾಡೋಕ್ಕೆ ಅಂದರೆ ನಿಮ್ಮ ಇದನ್ನು ಎಷ್ಟು ಕಿಟ್ಟಿದ್ದಾರೆ, ಕೇವಲ 71,000 ಕೋಟಿ ಕಿಟ್ಟಿದ್ದೀರಿ. ಸಾಲ ಮಾಡಿದ್ದೆಷ್ಟು, ನೀವು ಇಟ್ಟಿದ್ದೆಷ್ಟು. ನಮ್ಮ ಕಾಲದಲ್ಲಿ ನಾವು 40,000 ಸಾಲ ಮಾಡಿದರೆ ನಾವು 60 ಅಥವಾ 70,000 ಈ ರೀತಿ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಡೆವಲಪ್ಮೆಂಟ್ಗೆ ಮಾಡ್ತಿದ್ವಿ. ಇವರೇನು ಮಾಡ್ತಾರೆ, ಸಾಲ ಹೆಚ್ಚು ಮಾಡ್ತಾರೆ, ಈಗ ಈ ಡೆವಲಪ್ಮೆಂಟ್ಗೆ ಹಣ ಕಡಿಮೆ ಇಡ್ತಾರೆ. ಅಂದರೆ ಸಾಲ ಮಾಡಿ ಸರ್ಕಾರ ನಡೆಸ್ತಾ ಇದ್ದಾರೆ. ನಾನು ನಿನ್ನೆನೇ ಹೇಳಿದ್ದೇನೆ, ಇವರು ಸಾಲ ಮಾಡುವ ಜಾದುಗಾರ ಈ ರೀತಿ ಹೇಳಿದ್ದಾರೆ. ಇವತ್ತು ಕೂಡ ಅದನ್ನೇ ನಾನು ಹೇಳ್ತೇನೆ, ಸಾಲ ಮಾಡದೆ ಒಂದು ಹೆಜ್ಜೆ ಕೂಡ ಈ ಸರ್ಕಾರ ಮುಂದಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿಯನ್ನು ಉದ್ಭವ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.